ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಇದು ಬಂದ್ಬಿಟ್ಟು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ಒಂದು ಶುಕ್ರವಾರ ತುಂಬಾ ಪವಿತ್ರವಾದಂಥ ದಿನ ಆಗಿರುತ್ತೆ. ಯಾಕಂದರೆ ಇಂದು ವೈಕುಂಠ ಏಕಾದಶಿ ಆಗಿರುತ್ತೆ. ಸಾಕ್ಷಾತ್ ವಿಷ್ಣುವಿನ ಅನುಗ್ರಹ ಪಡೆಯಬೇಕಂದ್ರೆ ಈ ಏಕಾದಶಿಯನ್ನು ನಾವು ಆಚರಣೆ ಮಾಡಲೇಬೇಕು. ವರ್ಷದಲ್ಲಿ ತುಂಬಾ ಏಕಾದಶಿಗಳು ಬರ್ತಾನೆ ಇರುತ್ತೆ. ಎಲ್ಲನೂ ಸಹ ನಾವು ಆಚರಣೆ ಮಾಡೋದೇ ಇಲ್ಲ. ಆದ್ದರಿಂದ ಈ ಒಂದು ಏಕಾದಶಿಯನ್ನು ಆಚರಿಸೋದ್ರಿಂದ ವರ್ಷ ಪೂರ್ತಿ ಮಾಡುವ ಪೂಜೆಗೆ ಸಮನಾಗಿರುತ್ತೆ. ಅಷ್ಟೇ ಪುಣ್ಯನೂ ಸಹ ಬರುತ್ತೆ. ಆದ್ದರಿಂದ ಈ ಒಂದು ದಿನಕ್ಕೆ ತುಂಬಾ ಮಹತ್ವ ಅನ್ನುವಂಥದ್ದು ಇರುತ್ತೆ. ಹಾಗೆ ನಾನು ಸಹ ಇಲ್ಲಿ ಬೆಳಗ್ಗೆನೇ ಬೇಗ ಅಂದರೆ ಒಂದು 5:20 ಸಹ ನಾನು ಪೂಜೆ ಎಲ್ಲ ಮುಗಿಸಿದ್ದೆ. ಒಳ್ಳೆಯ ಒಂದು ಮುಹೂರ್ತದಲ್ಲಿ ಅಂದರೆ 4 ಗಂಟೆ ಮೇಲೆ ಇರುವಂಥ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಣ ಅಂತ ಬೆಳಗ್ಗೆ ಬೇಗ ಎದ್ದು ಎಲ್ಲ ಮನೆಯೆಲ್ಲ ಗುಡಿಸಿ ಒರೆಸಿ ಹಾಗೆಯೇ ದೇವ್ರ ಮನೆಯೆಲ್ಲ ನಾನು ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ನಂತರ ಬೆಳಗ್ಗೆನೇ ಒಂದು 5:30 ಒಳಗಡೆ ಪೂಜೆ ಮಾಡಬೇಕು ಅಂತ ನಾನು ಅಂದ್ಕೊಂಡು ಅಷ್ಟೇ ಬೇಗ ನಾನು ಪೂಜೆ ಎಲ್ಲನೂ ಸಹ ಇಲ್ಲಿ ಮಾಡಿದ್ದೀನಿ. ನೋಡ್ಬೋದು ಹೊರಗಡೆ ಅರಿಶಿನ ಕುಂಕುಮ ಇಟ್ಟು ಹೂವಿನಿಂದ ಅಲಂಕಾರ ಮಾಡಿಕೊಂಡು ನಾನು ಇಲ್ಲಿ ಪೂಜೆ ಎಲ್ಲ ಮಾಡಿದ್ದೀನಿ. ಮನೆಯೆಲ್ಲನೂ ಸಹ ಧೂಪದಿಂದ ತುಂಬಾ ಘಮ್ ಅಂತ ಆಯಿತು. ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ವಿಷ್ಣುವಿನ ಒಂದು ಸಹಸ್ರನಾಮಗಳನ್ನು ಕೇಳ್ತಾ, ವೈಕುಂಠ ಏಕಾದಶಿ ಅಲ್ವಾ, ಆ ವೆಂಕಟೇಶ್ವರನ ಹಾಡುಗಳನ್ನ ಕೇಳ್ತಾ ನಾನಿಲ್ಲಿ ಬ್ರೇಕ್ಫಾಸ್ಟು ಸಹ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ಗೂ ಮುಂಚೆ ನಾನಿಲ್ಲಿ ಒಂದು ಜೀರಿಗೆ ನೀರನ್ನು ಚೆನ್ನಾಗಿ ಅಂದರೆ ಜೀರಿಗೆಯನ್ನು ನೀರಿನಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ಆ ನೀರಿಗೆ ಒಂದು ನಿಂಬೆಹಣ್ಣು ಹಿಂಡ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನಾನಿಲ್ಲಿ ಕುಡಿತಾ ಇದ್ದೀನಿ. ಹಾಗೆಯೇ ಇವತ್ತು ಬಂದ್ಬಿಟ್ಟು ನಾನು ಮಶ್ರೂಮ್ ಪಲಾವ್ ಮಾಡ್ತಾಯಿದ್ದೀನಿ. ಹಾಗೆಯೇ ಸೊಪ್ಪು ಸಾರೆಲ್ಲ ನಾನು ಮಾಡಿ ಇಟ್ಟಿದ್ದೀನಿ. ಮಶ್ರೂಮು ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಆಗುತ್ತೆ ಅಂತ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನೋಡ್ಬೋದು ಮಶ್ರೂಮ್ ಸಹ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಂತರ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಬಿಟ್ಟು ಸ್ವಲ್ಪ ಬೇಗ ಹೋಗೋಣ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಂತ ಹೇಳಿ ಆನ್ ದ ವೇ ನಾನು ಹೋಗೋವಾಗ ಸ್ಕೂಲ್ಗೆ ಇಲ್ಲಿ ಕೃಷ್ಣ ಒಂದು ಮಿನಿ ಇಸ್ಕಾನ್ ಅಂತ ಹೇಳ್ತೀವಲ್ಲ ಆ ಒಂದು ದೇವಸ್ಥಾನ ಸಿಕ್ತು. ಮನೆ ಹತ್ರನೇ ಇರೋದ್ರಿಂದ ಅಲ್ಲಿ ಹೋಗಿದ್ದೆ. ಸೊ ಇಲ್ಲಿ ಅರ್ಚಕರೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಪೂಜೆ ಎಲ್ಲ ಆಗಿತ್ತು. ಇಲ್ಲಿ ಬಂದು ದೇವರ ಒಂದು ತೊಟ್ಲನ್ನು ಕಟ್ಟಿ ಇಲ್ಲಿ ಅಲಂಕಾರ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ನೋಡ್ಬೋದು ನಾನು ಇಲ್ಲಿ ಬೇಗನೆ ಹೋಗಬೇಕಾಗಿದ್ದ ಸ್ಕೂಲ್ಗೆ. ನಾನು ತುಂಬ ಹೊತ್ತೇನು ಇರಲಿಲ್ಲ, ಒಂದು 10 ನಿಮಿಷ ನಾನು ದೇವರ ದರ್ಶನವನ್ನು ಮಾಡಿಕೊಂಡು ನಾನಿಲ್ಲಿ ಹೊರಟೆ. ನೋಡ್ಬೋದು ಇಸ್ಕಾನ್ ಟೆಂಪಲ್ ಇದೆಯಲ್ವಾ, ಸೇಮ್ ಅಲ್ಲಿ ಯಾವ ರೀತಿ ಒಂದು ದೇವರ ಒಂದು ದರ್ಶನ ನಮಗೆ ಸಿಗುತ್ತೋ ಅದೇ ರೀತಿ ಇಲ್ಲಿ ಸಹ ದೇವರ ಅಲಂಕಾರ ಮಾಡಿದರು. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಗೊತ್ತಾ. ಇಲ್ಲಿ ತುಂಬಾ ಚೆನ್ನಾಗಿದೆ ದೇವರ ಒಂದು ಅಲಂಕಾರ ಎಲ್ಲನೂ ಸಹ. ಪುರಿ ಜಗನ್ನಾಥ ಹಾಗೆಯೇ ಶ್ರೀಕೃಷ್ಣನಿಗೆ ಅಲಂಕಾರವನ್ನು ನೋಡ್ಬೋದು. ತುಂಬಾ ಚೆನ್ನಾಗಿತ್ತು ಅಲಂಕಾರ ಅಂತೂ ಸಹ. ಇನ್ನೂ ರೆಡಿ ಮಾಡ್ತಾಯಿದ್ರು. ನಾನು ಒಂದು ಸ್ವಲ್ಪ ಹೊತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ಸ್ಕೂಲ್ಗೆ ಹೊರಟೆ. ಸೊ ಈ ದೇವ್ರನ್ನ ನೋಡ್ತಾ ಇದ್ದರೆ ಮನಸ್ಸಿಗೆ ಏನೋ ಒಂಥರ ಸಂತೋಷ ಆಗುತ್ತೆ. ಹಾಗೆಯೇ ನಾನು ಈ ವರ್ಷ ಅಂತೂ ಹೇಳ್ತಾ ಇದ್ನಲ್ಲ, ಸರಿಯಾಗಿ 2024ರಲ್ಲಿ ನಾನು ದೇವಸ್ಥಾನಗಳಿಗೆ ಅಷ್ಟೊಂದು ಹೋಗ್ತಾ ಇರಲಿಲ್ಲ ಅಂತ. ಆದರೆ ಈ ವರ್ಷ ನಾನು ಖಂಡಿತವಾಗ್ಲೂ ಆಗಾಗ ದೇವಸ್ಥಾನಕ್ಕೆ ಹೋಗಿದ್ದು ದರ್ಶನವನ್ನು ಮಾಡಿಕೊಂಡು ಸ್ವಲ್ಪ ಮನಸ್ಸಿಗೆ ಸಂತೋಷವೂ ಸಿಗಲಿ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ. ನೋಡ್ಬೋದು. ಸೊ ಇಲ್ಲಿ ಗುರುಗಳ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವಸ್ಥಾನ ಅಂತೂ ಬೆಳಗ್ಗೆನೇ ಯಾರೂ ಇರಲಿಲ್ವಲ್ಲ ಅಷ್ಟೊಂದು. ಸೊ ಎಷ್ಟು ಸೈಲೆಂಟಾಗಿತ್ತು ಅಂದರೆ ನಿಜವಾಗ್ಲೂ ಅಲ್ಲಿಂದ ಹೊರಡೋದಕ್ಕೆ ಮನಸ್ಸೇ ಇರಲಿಲ್ಲ. ಬಟ್ ಏನು ಮಾಡೋದು, ಸ್ಕೂಲ್ಗೂ ಹೋಗಬೇಕಲ್ವಾ. ಸೊ ನನಗೂ ಟೈಮ್ ಆಯಿತು. ಸೊ ಇಲ್ಲಿ ಅಷ್ಟೊತ್ತಿಗೆ ಹೊರಗಡೆ ಬರೋಷ್ಟೊತ್ತಿಗೆ ನನಗೆ ಆರತಿನೂ ಸಿಕ್ತು. ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಆಗ್ತಾನೆ ಆರತಿ ಎಲ್ಲ ಕೊಡ್ತಾಯಿದ್ರು. ಸೊ ಆರತಿನ ತಗೊಂಡೆ. ತುಂಬಾ ಖುಷಿ ಆಯಿತು, ಎಲ್ಲಿ ಆರತಿನ ಮಿಸ್ ಮಾಡ್ಕೋತೀನ ಅಂತ. ಬಟ್ ಆರತಿನ ತಗೊಂಡು ನಾನಿಲ್ಲಿ ಹೊರಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ಜನನೂ ಸಹ ತುಂಬ ಜನ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನಂತರ ನಾನು ಸ್ಕೂಲಿಂದ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಅತ್ತೆಯವರು ಮತ್ತೆ ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳಿದ್ರು. ಹಾಗೆಯೇ ನಮ್ಮ ಅತ್ತೆಯವರು ನಾಳೆ ಅಂದರೆ ಸ್ಯಾಟರ್ಡೆ ಬಂದುಬಿಟ್ಟು ಫಾರ್ಮ್ ಹೌಸ್ಗೆ ಹೋಗ್ತಾಯಿದ್ರು ವಿಜೇತಾ ಜೊತೆಯಲ್ಲಿ.
ಅದಕ್ಕೋಸ್ಕರ ಅವ್ರು ಇವತ್ತೇ ಮಕ್ಕಳನ್ನ ಕರ್ಕೊಂಡು ಹೋಗ್ತಾಯಿದ್ರು. ಬಟ್ ನಾನು ಹೋಗೋಣ ಅಂದ್ಕೊಂಡೆ, ಆದರೆ ನಮ್ಮ ಸ್ಕೂಲಲ್ಲಿ PTM ಇರೋದ್ರಿಂದ ನಾನು ಹೋಗೋದಕ್ಕಾಗಲಿಲ್ಲ. ಅದರಿಂದ ಮಕ್ಕಳಿಬ್ಬರನ್ನೂ ಸಹ ಕರ್ಕೊಂಡು ಅತ್ತೆ ಜೊತೆ ನಾನು ಮತ್ತೆ ದೇವಸ್ಥಾನಕ್ಕೆ ಬಂದೆ. ಈವ್ನಿಂಗು ಸ್ಕೂಲ್ ಮುಗಿಸ್ಕೊಂಡು ಮಕ್ಳಿಗೂ ಇವೆಲ್ಲ ಗೊತ್ತಾಗಬೇಕಲ್ವಾ, ಪೂಜೆ ಅಂದರೆ ಏನು, ಆ ದಿನದ ಮಹತ್ವಗಳು. ಹಾಗೆ ದೇವಸ್ಥಾನಕ್ಕೆ ಕರ್ಕೊಂಡು ಬರೋದ್ರಿಂದ ಅವರು ಮನಸ್ಸಿಗೆ ತುಂಬಾ ಖುಷಿ ಅನಿಸುತ್ತೆ. ಹಾಗೆಯೇ ದೇವರ ಒಂದು ದರ್ಶನವನ್ನು ಮಾಡ್ಕೊಳೋದ್ರಿಂದ ಅವ್ರಿಗೂ ಸಂತೋಷ ಆಗುತ್ತೆ ಅಂತ ಕರ್ಕೊಂಬಂದೆ. ನೋಡ್ಬೋದು ಇಲ್ಲಿ ಸಾಯಂಕಾಲನೂ ಸಹ ಸ್ವಲ್ಪ ರಶ್ ಕಮ್ಮಿ ಇತ್ತು. ನಂತರ ಸ್ಟಾರ್ಟ್ ಆಗ್ತಾಯಿತ್ತು, ಒಬ್ಬೊಬ್ಬರೇ ಬರ್ತಾಯಿದ್ರು ಜನ ಎಲ್ಲನೂ ಇಲ್ಲಿ ದರ್ಶನಕ್ಕೋಸ್ಕರ. ಸೊ ಮಕ್ಕಳು ಸಹ ದರ್ಶನವನ್ನು ಮಾಡಿಕೊಂಡು ಅಲ್ಲೇ ಪ್ರಸಾದ ಎಲ್ಲ ಸಹ ತಗೊಂಡು ನಾವು ಹೊರಟ್ವಿ. ಹಾಗೆಯೇ ಅಲ್ಲಿ ಹೊರಗಡೆ ಎಲ್ಲ ಬುಕ್ಸ್ ಎಲ್ಲ ಭಗವದ್ಗೀತೆ, ಹಾಗೆ ಮಕ್ಕಳಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಕೆಲವೊಂದು ಬುಕ್ಸ್ ಎಲ್ಲ ಸಹ ಸೇಲ್ ಮಾಡ್ತಾಯಿದ್ರು. ಅದು ತಗೊಂಡಿದ್ದೀನಿ. ನಾನು ವಿಡಿಯೋ ಮಾಡೋಕ್ಕೆ ಮರ್ತೋದೆ. ನೆಕ್ಸ್ಟ್ ಒಂದು ಸಪ್ರೇಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಆ ಪುಸ್ತಕವನ್ನು. ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಸ್ಟೋರಿಗೂ ಸಹ ಒಂದೊಂದು ಕತೆ, ಅಂದರೆ ಆ ಸ್ಟೋರಿ ಏನಿದೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಪಿಕ್ಚರನ್ನು ಪ್ರಿಂಟ್ ಮಾಡಿರ್ತಾರೆ, ಕಲರ್ಫುಲ್ ಆಗಿರುವಂಥದ್ದು. ಸೊ ಆ ಪಿಕ್ಚರ್ನ ನೋಡೋ ಅಷ್ಟೊತ್ತಿಗೆ ನಮಗೆ ಅರ್ಥ ಆಗೋಗುತ್ತೆ ಆ ಒಂದು ಕತೆ ಏನು ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಫ್ರೀಯಾಗಿದ್ದಾಗ ಆಟ ಆಡುವಾಗ ನಾವು ಫಸ್ಟು ನಾವು ದೊಡ್ಡವರು ಓದ್ಬಿಟ್ಟು ನಂತರ ಮಕ್ಕಳಿಗೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದ್ರಿಂದ ಮಕ್ಕಳಿಗೆ ನಮ್ಮ ಪುರಾಣಗಳ ಬಗ್ಗೆ ಗೊತ್ತಾಗುತ್ತೆ. ಹಾಗೆಯೇ ಈ ಒಂದು ದೇವರು ಅಂದರೆ ಯಾರು, ದೇವ್ರಿಗೆ ಯಾಕೆ ನಾವು ಪೂಜೆ ಮಾಡಬೇಕು ಅಂತೆಲ್ಲ ಮಕ್ಕಳು ತುಂಬಾ ಕ್ವಶನ್ಸ್ ಕೇಳ್ತಾ ಇರ್ತಾರಲ್ಲ. ಸೊ ಆ ಒಂದು ಕ್ವಶನ್ಸ್ಗೆಲ್ಲ ಸಹ ಮಕ್ಕಳು ಅರ್ಥ ಮಾಡ್ಕೊತಾರೆ. ಯಾಕೆ ನಾವು ಪೂಜೆ ಮಾಡಬೇಕು, ಅವರಿಂದ ನಮಗೆ ಯಾವ ರೀತಿ ಸಹಾಯ ಆಗಿದೆ, ಅಥವಾ ನಾವು ಯಾಕೆ ಪೂಜೆ ಮಾಡಬೇಕು, ಇದೆಲ್ಲ ಸಹ ಮಕ್ಕಳಿಗೆ ತುಂಬ ಬೇಗನೆ ಅರ್ಥ ಆಗುತ್ತೆ ಈ ಒಂದು ಪುರಾಣಗಳ ಬಗ್ಗೆ ಹೇಳೋದ್ರಿಂದ. ನೋಡ್ಬೋದು ಇಲ್ಲಿ ತೊಟ್ಲಲ್ಲಿ ಕೃಷ್ಣನನ್ನು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ನಾವು ಮನೆಗೆ ಹೊರಟ್ವಿ. ಬಂದ ತಕ್ಷಣ ಅತ್ತೆಯವರು ಸಹ ಲಗೇಜ್ ಎಲ್ಲ ರೆಡಿ ಮಾಡಿಕೊಂಡು ಆಟೋಗೆ ವೆಯ್ಟ್ ಮಾಡ್ತಾಯಿದ್ರು. ಜೊತೆಗೆ ನಮ್ಮ ಪತ್ತೂ ಸಹ ಹೊರಡ್ತಾ ಇದ್ದಾನೆ. ನಮ್ಮ ಪತ್ತು ಹೊರಗಡೆ ಹೋಗೋದಂದರೆ ಅವ್ನು ಫುಲ್ ಖುಷಿ. ನಮಗಿಂತೂ ಖುಷಿ ನಮ್ಮ ಪತ್ತುಗಿರುತ್ತೆ. ಪತ್ತು ಬಗ್ಗೆ ಒಂದು ವ್ಲಾಗ್ ಮಾಡೋಣ ಅನ್ಕೊತಾ ಇದ್ದೀನಿ, ಬಟ್ ಆಗ್ತಾ ಇಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಖಂಡಿತ ಶೇರ್ ಮಾಡ್ತೀನಿ. ಸೊ ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಾವು ಬೇಗ ಸಿಗೋಣ. ಮಕ್ಕಳು ಸಹ ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ದಾರೆ. ಬಾಯ್.